ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮೆಂತೆಕಾಳನ್ನ ಉಪಯೋಗಿಸಿ ಮತ್ತು ತರಕಾರಿನ ಉಪಯೋಗಿಸಿ ಒಂದು ಸಿಂಪಲ್ ಲಂಚ್ ಬಾಕ್ಸ್ ರೆಸಿಪಿನ ಮಾಡೋಣ. ಅದು ಮಕ್ಕಳಿಗಂತೂ ಇನ್ನೂ ತುಂಬ ಇಷ್ಟವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಮಸಾಲೆ ಏನಿರುತ್ತೆ ಅದನ್ನೆಲ್ಲ ಹಾಕಿ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಬರೋಣ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸೋಂಪು ಮೆಣಸು ಎಲ್ಲದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ರೆಡಿ ಮಾಡ್ಕೊಂಬರೋಣ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಕಾಯೋದಾದಮೇಲೆ ಪಲಾವ್ ಎಲೆ, ಸ್ವಲ್ಪ ಸೋಂಪು ಕಾಳನ್ನ ಹಾಕಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಈರುಳ್ಳಿ, ಈಗ ಮೆಣಸಿನ್ಕಾಯಿ ಹಾಕಿ ಕೆಂಪಾದ ಮೇಲೆ ನಾವು ಮಿಕ್ಸ್ಡ್ ತರಕಾರಿ ಏನಿರುತ್ತೆ ಅದನ್ನು ಹಾಕ್ಕೊತೀನಿ. ಮಿಕ್ಸ್ಡ್ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಹಾಕ್ತಾಯಿದ್ದೀವಿ. ಟೊಮೆಟೊನು ಚೆನ್ನಾಗಿ ಬೆಂದಾದಮೇಲೆ ಅಕ್ಕಿನ ಒಂದು ಲೋಟ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ. ತೊಳೆದು ಹಾಕಿದ್ರೆ ಒಂಥರ ದಪ್ಪ ದಪ್ಪ ಬರುತ್ತೆ. ಇದನ್ನು ಹಾಗೇ ಹಾಕ್ತಾಯಿದ್ದೀನಿ ನಾನು. ಇದ್ರದ್ದು ಟೇಸ್ಟ್ ಒಂಥರ ಬೇರೆ ಥರ ಇರುತ್ತೆ. ಈಗ ನೆಕ್ಸ್ಟು ಇದನ್ನು ಹಂಗೆ ಒಂದು ಸ್ವಲ್ಪ ಸೌಟ್ ಮಾಡ್ಕೊಬೇಕು. ಈಗ ಪೇಸ್ಟ್ ಏನಿರುತ್ತೆ, ಮಿಕ್ಸಡ್ ಮಸಾಲ ಪೇಸ್ಟ್ ಅದನ್ನು ಹಾಕಿ ಒಂದು ಒಳ್ಳೆ ಫ್ರೈ ಕೊಡಬೇಕು. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು. ಈಗ ಮೆಂತೆಕಾಳನ್ನು 1 ಸ್ಪೂನಷ್ಟು ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಕಹಿ ಥರ ಆಗಿಬಿಡುತ್ತೆ. 1 ಸ್ಪೂನು 1 ಲೋಟಕ್ಕೆ ಸಾಕು. 2 ಲೋಟ ಏನಾರು ಮಾಡಿದ್ರೆ 2 ಸ್ಪೂನ್ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಪಲಾವು. ಒಮ್ಮೆ ಮಾಡಿದ್ರೆ ಮತ್ತೆ ಮಾಡಬೇಕು, ಮತ್ತೆ ತಿನ್ನಬೇಕು ಅನಿಸುತ್ತೆ. ಅವರೆಕಾಳು ಬದಲು ಬಟಾಣಿ ಕೂಡ ಹಾಕ್ಕೊಬೋದು. ಈಗ 1 ಲೋಟ ಹಾಕಿರೋದ್ರಿಂದ ನಾನು 2 ಲೋಟ ನೀರು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು ವಿಜಿಲ್ ಹೊಡ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ.